ಸ್ನೇಹಿತರೆ, ಕಡೆಯ ಶ್ರಾವಣ ಶನಿವಾರದಲ್ಲಿ ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಹುಣಸೂರಿನ ಕರಿಗೌಡರ ಬೀದಿಯ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ. ಆ ಒಂದು ದೇವಾಲಯದಲ್ಲಿ ಭಕ್ತರ ಸಮೂಹವೇ ಮೆರೆದಿತ್ತು. ಅಂದರೆ ಎಲ್ಲರೂ ಸಹ ಶ್ರದ್ಧಾ ಭಕ್ತಿಯಿಂದ ಶನಿದೇವರನ್ನು ಪೂಜಿಸ್ತಾಯಿದ್ರು. ಅಲ್ಲಿ ನಾನು ಭಕ್ತರನ್ನು ಮಾತಾಡಿಸಿದೆ. ಹಾಗೆ ಅಲ್ಲಿ ಅರ್ಚಕರಾದಂತಹ ಶ್ರೀ ಮಹಾಂತೇಶ್ವರು ದೇವರಿಗೆ ಪೂಜೆಯನ್ನು ಮಾಡ್ತಿರುವಂತಹ ಒಂದು ಸುಂದರವಾದ ದೃಶ್ಯವನ್ನು ಸಹ ಚಿತ್ರೀಕರಣವನ್ನು ಮಾಡಿದ್ದೇನೆ. ತಮಗೋಸ್ಕರವಾಗಿ ನಾನು ಚಿತ್ರೀಕರಣವನ್ನು ಮಾಡಿರುವ ಶನಿದೇವರ ದೇವಸ್ಥಾನದ ಸಣ್ಣ ಸಣ್ಣ ತುಣುಕುಗಳು ನಿಮಗೋಸ್ಕರವಾಗಿ ಕೊಡ್ತಾ ಆ ಒಂದು ದೇವಾಲಯದಲ್ಲಿ ಕೊನೆಯಲ್ಲಿ ಬಂದ ಭಕ್ತರಿಗೆ ದಾಸೋಹದ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಿದರು. ಆ ಸುಂದರವಾದ ದೃಶ್ಯವನ್ನು ಚಿತ್ರೀಕರಣ ಮಾಡಿದ್ದೇನೆ. ತಮಗೋಸ್ಕರವಾಗಿ ನಾನು ಹುಣಸೂರಿನ ಕರಿಗೌಡರ ಬೀದಿಯಲ್ಲಿರುವ ಪುರಾತನವಾದ, ಅಂದರೆ ನಾನು ಚಿಕ್ಕ ವಯಸ್ಸಿನಲ್ಲಿ ಆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ, ಸುಮಾರು 50 ವರ್ಷಗಳ ಹಿಂದೆ. ಆ ಒಂದು ಸುಂದರವಾದ ದೇವಾಲಯವನ್ನು, ಸಣ್ಣ ಗುಡಿಯನ್ನು ಈಗ ಬೃಹದಾಕಾರವಾಗಿ ಭಕ್ತರು ಸೇರ್ತಾ ಇದ್ದಾರೆ. ಅದನ್ನು ತಮಗೆ ತೋರಿಸ್ತಾ ಇದ್ದೇನೆ. ನಾವು ಹೋಗೋಣ ಹುಣಸೂರಿನ ಕರಿಗೌಡರ ಬೀದಿಯಲ್ಲಿರುವಂತಹ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ.
ಹೇಳಿ ನಂದು ನಾವು ಉಳಿಸೋದವ್ರೆ. ನಾವು ಇಲ್ಲಿ ಕರುಬೇಡು ರೂಪದಲ್ಲಿ ಒಂದು 40 ವರ್ಷದಿಂದ ಇದ್ದು. ಈ ದೇವಾಲಯ ತುಂಬ ಪುರಾತನ ಕಾಲದ. ನಾವು ಒಂದು ವರ್ಷ ನನಗೆ ವಯಸ್ಸು ಬಂದು 10 ವರ್ಷದಿಂದ ನಾವು ಈ ದೇವಾಲಯಕ್ಕೆ ನಾವು ಭೇಟಿ ಕೊಡ್ತಾ ಇದ್ದೀವಿ. ಹಾಗಾಗಿ ಇಲ್ಲೂ ಕೂಡ ಎಲ್ರಿಗೂ ಭಗವಂತ ಆರೋಗ್ಯ ಆಗಿರ್ತಾರೆ, ಎಲ್ಲ ಕೊಟ್ಟು ಕಾಪಾಡಿಕೊಂಡು ಎಲ್ಲ ಎಂದಿನಂತೆ ಇಲ್ಲಿ ಕೂಡ ನಮ್ಮ ಹೇಮಂತವರು ಎಲ್ಲ ಕೂಡ ಅವರು ಅರ್ಚಕರು ಕೂಡ ಅವರು ಕೂಡ ಎಲ್ಲ ಚೆನ್ನಾಗಿ ವ್ಯವಸ್ಥೆಗಳನ್ನ ಮಾಡಬೇಕು, ಎಲ್ಲ ಅಚ್ಚುಕಟ್ಟಾಗಿ. ನೀವು ಚಿಕ್ಕದ್ರದ್ದಾಗಿಂದ ಇಲ್ಲಿ ದೇವಸ್ಥಾನಕ್ಕೆ ಬರ್ತಾ ಇದ್ರಿ? ಜಗದಾಂಬ ಅಂತ ಅವ್ರ ಮನೆ ಬಾಡಿಗೆ ಇತ್ತು. ಒಂದು 10 ವರ್ಷ ನಮ್ಗೆ ಅವಾಗ 10 ವರ್ಷ ಅಂದ್ಕೊಳ್ಳಿ. ಇಡೀ ಕುಟುಂಬದವರೆಲ್ಲ ಅವಾಗಿಂದ ನಾವೆಲ್ಲ ದೇವಾಲಯಕ್ಕೆ ಭೇಟಿ ಕೊಟ್ಟು ಅವಾಗ ಇತ್ತು, ಅವ್ರ ತಂದೆಯವರಿದ್ದರು. ಅವಾಗ ಏನು ಹೇಳ್ತೀರಿ ಸರ್ ಈ ದೇವಸ್ಥಾನದ ಬಗ್ಗೆ? ತುಂಬ ಇದಿದೆ, ಮಹಿಮೆ ಇದೆ, ಒಂದು ಒಳ್ಳೆ ಇದಿದೆ, ಭಕ್ತರೆಲ್ಲರಿಗೂ ಒಳ್ಳೇದಾಗ್ತಾ ಇದೆ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು ಮೇಡಮ್? ನಮ್ಮ ಹೆಸರು ಸ್ವರ್ಣ ಯೋಗೇಶ್ ಅಂತ. ಏನು? ಸ್ವರ್ಣ ಯೋಗೇಶ್. ಹಾಂ, ಎಲ್ಲಿಂದ ಬರ್ತಾ ಇದ್ದೀರಿ? ನಾವು ಹುಟ್ಟೂರವರೇ, ಮಾರುತಿ ಬಡಾವಣೆ. ಎಷ್ಟು ವರ್ಷದಿಂದ ಈ ಒಂದು ದೇವಸ್ಥಾನಕ್ಕೆ ಬರ್ತಾ ಇದ್ದೀರಮ್ಮ? ನಾವು ಒಂದು 13 ವರ್ಷದಿಂದ ಬರ್ತಾ ಇದ್ವಿ. ಒಳ್ಳೆಯದಾಗಿದೆ. ಶನೇಶ್ವರ ನಮಗೆ ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಏನಾದರೂ ಹರಿಸ್ಕೊಂಡಿದ್ದೀರಾ ಮೊದಲು ದೇವರಲ್ಲಿ? ನಾವೇನು ಹರಿಸ್ಕೊಂಡಿಲ್ಲ, ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಒಳ್ಳೇದಾಗ್ತಾ ಇದೆ. ಒಳ್ಳೆಯದಾಗಿದೆ. ಥ್ಯಾಂಕ್ಸ್ ಮೇಡಮ್. ಚಂದ್ರಶೇಖರ್ ಅಂತ, ಇವರು ನಮ್ಮ ತಮ್ಮ ಅರುಣ್ ಕುಮಾರ್, ಇವರು ನಮ್ಮಮ್ಮ ಹೇಮಲತಾ, ಅವ್ರು ನಮ್ಮ ತಂದೆ ಕಾಳೇಗೌಡ ಅಂತ. ಈ ದೇವಸ್ಥಾನ ನಾವು ನಮ್ಮ ಮನೆ ಇರೋದು ಹುಣಸೂರಲ್ಲಿ ಟ್ಯಾಲೆಂಟ್ ಸ್ಕೂಲ್ ಹತ್ರ, ನರಸಿಂಹಸ್ವಾಮಿ ಕಿಟ್ಟು. ನಾವು 10 ವರ್ಷದಿಂದನೂ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ಆಗ್ಲಿಂದನೂ ತುಂಬ ಒಳ್ಳೆಯದಾಗಿದೆ, ಇವಾಗಲೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆಯಿಂದ ಇಲ್ಲೇ ಬರ್ತೀವಿ. ಅಮ್ಮ ಹೇಳಿ ನಿಮ್ಮ ಹೆಸರು? ಹಾಂ, ಹೇಮಲತಾ ಅವರೇ, ಎಷ್ಟು ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದೀರಿ? ಬರ್ತಾ ಇದ್ದೀರಿ. ಏನು ಅನ್ಸುತ್ತಮ್ಮ ಇಲ್ಲಿಗೆ ಬಂದಾಗ ನಿಮಗೆ? ಒಳ್ಳೆಯದಾಗಿದೆ. ನಿಮ್ಮ ಮನಸ್ಸಲ್ಲಿ ಏನು ಅನ್ಸ್ಕೊಂಡಿದ್ದೀರಿ ಅದು ಒಳ್ಳೆಯದಾಗಿದೆ. ಸರ್, ನೀವು ಯಾವ ನೇಟಿವ್ ಪ್ಲೇಸ್ ಸರ್ ನಿಮ್ಮದು? ಹಾಂ, ಹೌದಾ, ಒಳ್ಳೇದಾಗ್ತಾ ಇದೆ. ಬುಧವಾರ ಶನಿವಾರ ಬಂದೇ ಬರ್ತಾ ಇದೆ. ಒಳ್ಳೇದಾಗ್ತಾ ಇದೆ ನಿಮಗೆ? ಗಂಡು ಮಕ್ಕಳು ಆಗುತ್ತೆ ಅಂತಲೇ ಹೇಳ್ತಿದ್ರು ಇವರು. ಹಾಗೆ ಗಂಡು ಮಕ್ಕಳು ನಮಗೆ ದೇವಸ್ಥಾನದಲ್ಲಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.